ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಗಳನ್ನು ನಾವು ಹುಡುಕಿಕೊಡಿ ಅನ್ನೋಂತ ಕೇಳುವಂಥ ಪರಿಸ್ಥಿತಿ ಬಳ್ಳಾರಿ ಜನತೆಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಬಳ್ಳಾರಿಯ ಉಸ್ತುವಾರಿ ಸಚಿವರು ಬಳ್ಳಾರಿಯಲ್ಲೇ ಇಲ್ಲ. ಒಂದು ಬಾರಿ KIDBದು ಕಾರ್ಯಕ್ರಮಕ್ಕೆ ಬಂದು ಏಕಾಏಕಿ ತಕ್ಷಣ ಹೊರಟಿರೋದು ಬಿಟ್ಟರೆ ಅವರು ಯಾವುದೇ ರೀತಿಯಲ್ಲಿ ಬಳ್ಳಾರಿ ಕಡೆ ಸಾಧಕ ಬಾಧಕಗಳ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಉಸ್ತುವಾರಿ ಸಚಿವರು ಜಮೀರ್ ಖಾನ್ ಅವರು ಬಳ್ಳಾರಿ ಜಿಲ್ಲೆಯನ್ನು ಬಿಟ್ಟು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅವರು. ಅದಕ್ಕೆ ಅವರನ್ನು ಮಹಾರಾಷ್ಟ್ರ ಉಸ್ತುವಾರಿಗಳಂತೇಳಿ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಬಳ್ಳಾರಿ ಅಂತ ಮಾಡಿದೆ. ಇದು ನಮ್ಮ ಬಳ್ಳಾರಿ ಜನತೆಯ ದುರಂತ. ಎರಡನೇದು, ರೈತರು ಬಹಳ ಕಂಗಾಲಾಗಿದ್ದಾರೆ. ಅಕಾಲಿಕ ಮಳೆಯಿಂದ ಹೆಚ್ಚು ಕಡಿಮೆ ನಿಮಗೆ ಗೊತ್ತಿರಲಿ 4 ಲಕ್ಷ ಎಕರೆಗಳಷ್ಟು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಲಾಸನ್ನು ಆಗಿದೆ. ಅವರಿಗೆ ತೊಂದರೆಗಳಾಗಿದ್ದಾವೆ ಅಕಾಲಿಕ ಮಳೆಯಿಂದ. ಅಧಿಕಾರಿಗಳನ್ನು ಸರ್ವೆ ಮಾಡೋದಕ್ಕೆ ಇಲ್ಲಿ ತನಕ ಬಿಟ್ಟೇ ಇಲ್ಲ. ಸರ್ವೆ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡೋದ್ರಲ್ಲೂ ಕೂಡ ಯಾವುದೇ ರೀತಿಯ ಕಾರ್ಯಗಳು ನಡೆದಿಲ್ಲ. ನಂಬರ್ 1 ಇದು. ಎರಡನೇ ವಿಚಾರ ತಮಗೆಲ್ರಿಗೂ ಗೊತ್ತಿರಲಿ, ಈಗ ನಮ್ಮ ಜಮೀರ್ ಖಾನ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕಣ್ಣನ್ನು ತೆರೆದು ನೋಡಬೇಕು. ಯಾಕೆ ಅಂತಂತ ಹೇಳಿದ್ರೆ ಇವತ್ತಿನ ಬೆಂಬಲ ಬೆಲೆ, ಭತ್ತದ ಬೆಂಬಲ ಬೆಲೆ 2320 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಲೆ ಎಷ್ಟಿದೆ? 1700ರಿಂದ 1850 ಹತ್ತಿರ ನಡೀತಾ ಇದೆ. ಇದು ಬಹಳ ದುರಂತ ಇದು. ಅದಕ್ಕೆ ಖರೀದಿ ಕೇಂದ್ರವನ್ನು ಜಿಲ್ಲಾಡಳಿತದಿಂದ ತಕ್ಷಣ ಓಪನ್ ಮಾಡಬೇಕು. ಆದರೆ ಜಿಲ್ಲಾಡಳಿತದಿಂದ ಇನ್ನೂ ಇಲ್ಲಿ ತನಕ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಡಿಸೆಂಬರ್ ಅಥವಾ ಕೊನೆಯಲ್ಲಿ ಜನವರಿಯಲ್ಲಿ ಮಾಡಿದರೆ ರೈತರಿಗೆ ಉಪಯೋಗ ಆಗಲ್ಲ. ಹಾಗಾಗಿ ಖರೀದಿ ಕೇಂದ್ರವನ್ನು ತೆಗಿಬೇಕು. ಅದರಲ್ಲಿ ವಿಶೇಷವಾಗಿ ಒಬ್ಬ ರೈತನಿಗೆ 40 ಕ್ವಿಂಟಾಲ್ ಮಾತ್ರ ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ ನಡೀತಾ ಇದೆ. ಹಾಗಾಗಿ 40 ಕ್ವಿಂಟಾಲನ್ನು ಮಾಡಬಾರ್ದು, 150 ಕ್ವಿಂಟಾಲನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಮಾಡಬೇಕು. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ, ಖರೀದಿ ಕೇಂದ್ರವನ್ನು ಲೇಟಾಗಿ ಮಾಡಿದರೆ ಉಪಯೋಗ ಆಗಲ್ಲ. ಯಾಕಂದರೆ ಮಳೆ ಇರೋದರಿಂದ, ನೀರಿರೋದ್ರಿಂದ ಎರಡನೇ ಬೆಳೆಗೆ ಬೆಳೆ ಹಾಕ್ತಾರೆ. ತಕ್ಷಣ ಬೆಂಬಲ ಬೆಲೆಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು. ಸೂಕ್ತ ಬೆಲೆಯನ್ನು ಇಟ್ಕೊಳ್ಬೇಕು. ಸೂಕ್ತ ಬೆಲೆಯನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯನ್ನು ಕೊಡಬೇಕಂತೇಳಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಕಸ್ಮಾತ್ ಇದೇ ರೀತಿ ಜಮೀರ್ ಖಾನ್ ಅವರು ಬಳ್ಳಾರಿಗೆ ಬರದೇ ಇದ್ದರೆ ಜಮೀರ್ ಖಾನ್ ಅವ್ರನ್ನ ಹುಡುಕೊಡಿ ಅಂತೇಳಿ ಒಂದು ಅಭಿಯಾನವನ್ನು ಕೈ ತಗೊಳ್ತೀವಿ. ಬಾಣಂತಿಯರ ಸಾವಿನ ಬಗ್ಗೆ ಏನು ಹೇಳ್ತೀರಾ? ಕಂಡೀಷನ್ ಕ್ರಿಟಿಕಲ್ ಇದೆ. ಅಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಮಕ್ಕ ಮಾಡಿಲ್ಲ. ಒಂದು ಕಡೆಗೆ ವಕ್ತ ಆಸ್ತಿ ವಿಚಾರದ ಬಿಸಿ ಇದ್ದಾರೆ, ಇನ್ನೊಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಏನು ಹೇಳ್ತೀರಾ? ಜಮೀರ್ ಖಾನ್ ಅವರಿಗೆ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಬೇಕು. ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ನಿಮಗೆ ಗೊತ್ತಿರಲಿ 3 ಜನ ತೀರ್ಕೊಂಡ್ರು. ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಜಮೀರ್ ಖಾನ್ ಅಲ್ಲಿ ತಲೆ ಹಾಕ್ತಾ ಇಲ್ಲ, ಜಿಲ್ಲಾಡಳಿತ ಅಲ್ಲಿ ಗಮನಿಸ್ತಾ ಇಲ್ಲ. ಎರಡನೇದು, ಮಹಾರಾಷ್ಟ್ರ ಚುನಾವಣೆನೇ ಮುಖ್ಯ ಆಗಲಿ, ಇಲ್ಲಿ ಪ್ರಾಣಗಳನ್ನು ಉಳಿಸ್ಬೇಕು ಅನ್ನೋಂಥದ್ದು ಜಿಲ್ಲಾಡಳಿತಕ್ಕಿಲ್ಲ. ವಿಮ್ಸಲ್ಲಿ ನಾವು ನೋಡ್ತೇವೆ. ಯಾವುದು? ಬಿಮ್ಸಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಅಲಕ್ಷ್ಯತನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅಲ್ಲಿರುವಂಥ ಸಿಬ್ಬಂದಿ ಮತ್ತು ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಕೂಡ ಜನ ಬೇಸೆತ್ತಿದ್ದಾರೆ. ಜಮೀರ್ ಖಾನ್ ಅವರೇ ಒಂದು ಕಣ್ ತೆರೆದು ನೋಡಿ. ಪರಿಹಾರವನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತಂತೇಳಿ ಇವತ್ತಿನ ನಾನೊಂದು ಹೇಳಿಕೆಯಲ್ಲಿ ನೋಡಿದೆ. ಆದರೆ ಇದು ಎಲ್ಲಿ ತನಕ ಸರಿ ಅನ್ನೋಂಥದ್ದು ಕೂಡ ನಾನು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿಯೇ ಸಿಕ್ಕಾಪಟ್ಟೆ ಹಣ, DMFನ ಹಣ ಇದೆ, ಜಿಲ್ಲಾಡಳಿತದ ಎಮರ್ಜೆನ್ಸಿ ಫಂಡ್ ಇದೆ. ಅದರಿಂದ DMF ಫಂಡಿಂದ ತಕ್ಷಣ ನೀವು ನಿರ್ಣಯ ತಗೊಳ್ಳಿ. ಅದಕ್ಕೆ ಅಲ್ಲ, ನಿರ್ಣಯ ತೊಗೊಳ್ಬೇಕು ಅಂತ ಹೇಳಿದ್ರೆ ಮೌಖಿಕವಾಗಾದರೂ ತೊಗೊಂಡು ತಕ್ಷಣ ತೊಗೊಳ್ಬೇಕಲ್ಲ. ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ, ಬಳ್ಳಾರಿಯ ನಗರದ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ. ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಬಳ್ಳಾರಿ ನಗರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮ್ಮನೆ ಹೋಗಿ ರೋಗಿಗಳನ್ನ ಮಾತಾಡಿಸಿ ಕಣ್ಣೊರೆಸಿದರೆ ಪ್ರಯತ್ನ ಆಗಬಾರ್ದು ಇದು. ಹಾಗಾಗಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಇನ್ನೂ ಬರೀ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬಾಣಂತಿಯರ ಪೈಕಿ 2-3 ಜನ ಭಾಳ ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಇವತ್ತು ಕೂಡ ನಾನು ಆಸ್ಪತ್ರೆಗೆ ಒಂದು ಭೇಟಿ ಮಾಡಬೇಕು ಅಂತಲೂ ಇದ್ದೀನಿ. ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಮ್ಮದೊಂದು ತಂಡ ರಚನೆ ಮಾಡಿ ನಾವು ಒಂದು ತಂಡ ಹೋಗಿ ಬರ್ತೀವಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಗಳನ್ನು ನಾವು ಹುಡುಕಿಕೊಡಿ ಅನ್ನೋಂತ ಕೇಳುವಂಥ ಪರಿಸ್ಥಿತಿ ಬಳ್ಳಾರಿ ಜನತೆಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಬಳ್ಳಾರಿಯ ಉಸ್ತುವಾರಿ ಸಚಿವರು ಬಳ್ಳಾರಿಯಲ್ಲೇ ಇಲ್ಲ. ಒಂದು ಬಾರಿ KIDBದು ಕಾರ್ಯಕ್ರಮಕ್ಕೆ ಬಂದು ಏಕಾಏಕಿ ತಕ್ಷಣ ಹೊರಟಿರೋದು ಬಿಟ್ಟರೆ ಅವರು ಯಾವುದೇ ರೀತಿಯಲ್ಲಿ ಬಳ್ಳಾರಿ ಕಡೆ ಸಾಧಕ ಬಾಧಕಗಳ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ.
ಉಸ್ತುವಾರಿ ಸಚಿವರು ಜಮೀರ್ ಖಾನ್ ಅವರು ಬಳ್ಳಾರಿ ಜಿಲ್ಲೆಯನ್ನು ಬಿಟ್ಟು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅವರು. ಅದಕ್ಕೆ ಅವರನ್ನು ಮಹಾರಾಷ್ಟ್ರ ಉಸ್ತುವಾರಿಗಳಂತೇಳಿ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಬಳ್ಳಾರಿ ಅಂತ ಮಾಡಿದೆ. ಇದು ನಮ್ಮ ಬಳ್ಳಾರಿ ಜನತೆಯ ದುರಂತ. ಎರಡನೇದು, ರೈತರು ಬಹಳ ಕಂಗಾಲಾಗಿದ್ದಾರೆ. ಅಕಾಲಿಕ ಮಳೆಯಿಂದ ಹೆಚ್ಚು ಕಡಿಮೆ ನಿಮಗೆ ಗೊತ್ತಿರಲಿ 4 ಲಕ್ಷ ಎಕರೆಗಳಷ್ಟು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಲಾಸನ್ನು ಆಗಿದೆ. ಅವರಿಗೆ ತೊಂದರೆಗಳಾಗಿದ್ದಾವೆ ಅಕಾಲಿಕ ಮಳೆಯಿಂದ. ಅಧಿಕಾರಿಗಳನ್ನು ಸರ್ವೆ ಮಾಡೋದಕ್ಕೆ ಇಲ್ಲಿ ತನಕ ಬಿಟ್ಟೇ ಇಲ್ಲ. ಸರ್ವೆ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡೋದ್ರಲ್ಲೂ ಕೂಡ ಯಾವುದೇ ರೀತಿಯ ಕಾರ್ಯಗಳು ನಡೆದಿಲ್ಲ. ನಂಬರ್ 1 ಇದು. ಎರಡನೇ ವಿಚಾರ ತಮಗೆಲ್ರಿಗೂ ಗೊತ್ತಿರಲಿ, ಈಗ ನಮ್ಮ ಜಮೀರ್ ಖಾನ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕಣ್ಣನ್ನು ತೆರೆದು ನೋಡಬೇಕು. ಯಾಕೆ ಅಂತಂತ ಹೇಳಿದ್ರೆ, ಇವತ್ತಿನ ಬೆಂಬಲ ಬೆಲೆ, ಭತ್ತದ ಬೆಂಬಲ ಬೆಲೆ 2320 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಲೆ ಎಷ್ಟಿದೆ? 1700ರಿಂದ 1850 ಹತ್ತಿರ ನಡೀತಾ ಇದೆ. ಇದು ಬಹಳ ದುರಂತ ಇದು. ಅದಕ್ಕೆ ಖರೀದಿ ಕೇಂದ್ರವನ್ನು ಜಿಲ್ಲಾಡಳಿತದಿಂದ ತಕ್ಷಣ ಓಪನ್ ಮಾಡಬೇಕು. ಆದರೆ ಜಿಲ್ಲಾಡಳಿತದಿಂದ ಇನ್ನೂ ಇಲ್ಲಿ ತನಕ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಡಿಸೆಂಬರ್ ಅಥವಾ ಕೊನೆಯಲ್ಲಿ ಜನವರಿಯಲ್ಲಿ ಮಾಡಿದರೆ ರೈತರಿಗೆ ಉಪಯೋಗ ಆಗಲ್ಲ. ಹಾಗಾಗಿ ಖರೀದಿ ಕೇಂದ್ರವನ್ನು ತೆಗಿಬೇಕು. ಅದರಲ್ಲಿ ವಿಶೇಷವಾಗಿ ಒಬ್ಬ ರೈತನಿಗೆ 40 ಕ್ವಿಂಟಾಲ್ ಮಾತ್ರ ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ ನಡೀತಾ ಇದೆ. ಹಾಗಾಗಿ 40 ಕ್ವಿಂಟಾಲನ್ನು ಮಾಡಬಾರ್ದು, 150 ಕ್ವಿಂಟಾಲನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಮಾಡಬೇಕು. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ, ಖರೀದಿ ಕೇಂದ್ರವನ್ನು ಲೇಟಾಗಿ ಮಾಡಿದರೆ ಉಪಯೋಗ ಆಗಲ್ಲ. ಯಾಕಂದರೆ ಮಳೆ ಇರೋದರಿಂದ, ನೀರಿರೋದ್ರಿಂದ ಎರಡನೇ ಬೆಳೆಗೆ ಬೆಳೆ ಹಾಕ್ತಾರೆ. ತಕ್ಷಣ ಬೆಂಬಲ ಬೆಲೆಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು. ಸೂಕ್ತ ಬೆಲೆಯನ್ನು ಇಟ್ಕೊಳ್ಬೇಕು. ಸೂಕ್ತ ಬೆಲೆಯನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯನ್ನು ಕೊಡಬೇಕಂತೇಳಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಕಸ್ಮಾತ್ ಇದೇ ರೀತಿ ಜಮೀರ್ ಖಾನ್ ಅವರು ಬಳ್ಳಾರಿಗೆ ಬರದೇ ಇದ್ದರೆ ಜಮೀರ್ ಖಾನ್ ಅವ್ರನ್ನ ಹುಡುಕೊಡಿ ಅಂತೇಳಿ ಒಂದು ಅಭಿಯಾನವನ್ನು ಕೈ ತಗೊಳ್ತೀವಿ. ಬಾಣಂತಿಯರ ಸಾವಿನ ಬಗ್ಗೆ ಏನು ಹೇಳ್ತೀರಾ? ಕಂಡೀಷನ್ ಕ್ರಿಟಿಕಲ್ ಇದೆ. ಅಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಮಕ್ಕ ಮಾಡಿಲ್ಲ. ಒಂದು ಕಡೆಗೆ ವಕ್ತ ಆಸ್ತಿ ವಿಚಾರದ ಬಿಸಿ ಇದ್ದಾರೆ, ಇನ್ನೊಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಏನು ಹೇಳ್ತೀರಾ? ಜಮೀರ್ ಖಾನ್ ಅವರಿಗೆ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಬೇಕು. ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ನಿಮಗೆ ಗೊತ್ತಿರಲಿ 3 ಜನ ತೀರ್ಕೊಂಡ್ರು. ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಜಮೀರ್ ಖಾನ್ ಅಲ್ಲಿ ತಲೆ ಹಾಕ್ತಾ ಇಲ್ಲ, ಜಿಲ್ಲಾಡಳಿತ ಅಲ್ಲಿ ಗಮನಿಸ್ತಾ ಇಲ್ಲ. ಎರಡನೇದು, ಮಹಾರಾಷ್ಟ್ರ ಚುನಾವಣೆನೇ ಮುಖ್ಯ ಆಗಲಿ, ಇಲ್ಲಿ ಪ್ರಾಣಗಳನ್ನು ಉಳಿಸ್ಬೇಕು ಅನ್ನೋಂಥದ್ದು ಜಿಲ್ಲಾಡಳಿತಕ್ಕಿಲ್ಲ. ವಿಮ್ಸಲ್ಲಿ ನಾವು ನೋಡ್ತೇವೆ. ಯಾವುದು? ಬಿಮ್ಸಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಅಲಕ್ಷ್ಯತನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅಲ್ಲಿರುವಂಥ ಸಿಬ್ಬಂದಿ ಮತ್ತು ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಕೂಡ ಜನ ಬೇಸೆತ್ತಿದ್ದಾರೆ. ಜಮೀರ್ ಖಾನ್ ಅವರೇ ಒಂದು ಕಣ್ಣು ತೆರೆದು ನೋಡಿ, ಪರಿಹಾರವನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತಂತೇಳಿ ಇವತ್ತಿನ ನಾನೊಂದು ಹೇಳಿಕೆಯಲ್ಲಿ ನೋಡಿದೆ. ಆದರೆ ಇದು ಎಲ್ಲಿ ತನಕ ಸರಿ ಅನ್ನೋಂಥದ್ದು ಕೂಡ ನಾನು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿಯೇ ಸಿಕ್ಕಾಪಟ್ಟೆ ಹಣ, DMFನ ಹಣ ಇದೆ, ಜಿಲ್ಲಾಡಳಿತದ ಎಮರ್ಜೆನ್ಸಿ ಫಂಡ್ ಇದೆ. ಅದರಿಂದ DMF ಫಂಡಿಂದ ತಕ್ಷಣ ನೀವು ನಿರ್ಣಯ ತಗೊಳ್ಳಿ. ಅದಕ್ಕೆ ಅಲ್ಲ, ನಿರ್ಣಯ ತೊಗೊಳ್ಬೇಕು ಅಂತ ಹೇಳಿದ್ರೆ ಮೌಖಿಕವಾಗಾದರೂ ತೊಗೊಂಡು ತಕ್ಷಣ ತೊಗೊಳ್ಬೇಕಲ್ಲ. ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ, ಬಳ್ಳಾರಿಯ ನಗರದ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ. ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಬಳ್ಳಾರಿ ನಗರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮ್ಮನೆ ಹೋಗಿ ರೋಗಿಗಳನ್ನ ಮಾತಾಡಿಸಿ ಕಣ್ಣೊರೆಸಿದರೆ ಪ್ರಯತ್ನ ಆಗಬಾರ್ದು ಇದು. ಹಾಗಾಗಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಇನ್ನೂ ಬರೀ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬಾಣಂತಿಯರ ಪೈಕಿ 2-3 ಜನ ಭಾಳ ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಇವತ್ತು ಕೂಡ ನಾನು ಆಸ್ಪತ್ರೆಗೆ ಒಂದು ಭೇಟಿ ಮಾಡಬೇಕು ಅಂತಲೂ ಇದ್ದೀನಿ. ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಮ್ಮದೊಂದು ತಂಡ ರಚನೆ ಮಾಡಿ ನಾವು ಒಂದು ತಂಡ ಹೋಗಿ ಬರ್ತೀವಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಗಳನ್ನು ನಾವು ಹುಡುಕೊಡಿ ಅನ್ನೋಂತ ಕೇಳುವಂಥ ಪರಿಸ್ಥಿತಿ ಬಳ್ಳಾರಿ ಜನತೆಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಬಳ್ಳಾರಿಯ ಉಸ್ತುವಾರಿ ಸಚಿವರು ಬಳ್ಳಾರಿಯಲ್ಲೇ ಇಲ್ಲ. ಒಂದು ಬಾರಿ KITBದು ಕಾರ್ಯಕ್ರಮಕ್ಕೆ ಬಂದು ಏಕಾಏಕಿ ತಕ್ಷಣ ಹೊರಟಿರೋದು ಬಿಟ್ಟರೆ ಅವರು ಯಾವುದೇ ರೀತಿಯಲ್ಲಿ ಬಳ್ಳಾರಿ ಕಡೆ ಸಾಧಕ ಬಾಧಕಗಳ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಉಸ್ತುವಾರಿ ಸಚಿವರು ಜಮೀರ್ ಖಾನ್ ಅವರು ಬಳ್ಳಾರಿ ಜಿಲ್ಲೆಯನ್ನು ಬಿಟ್ಟು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅವರು. ಅದಕ್ಕೆ ಅವರನ್ನು ಮಹಾರಾಷ್ಟ್ರ ಉಸ್ತುವಾರಿಗಳಂತೇಳಿ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಬಳ್ಳಾರಿ ಅಂತ ಮಾಡಿದೆ. ಇದು ನಮ್ಮ ಬಳ್ಳಾರಿ ಜನತೆಯ ದುರಂತ. ಎರಡನೇದು, ರೈತರು ಬಹಳ ಕಂಗಾಲಾಗಿದ್ದಾರೆ. ಅಕಾಲಿಕ ಮಳೆಯಿಂದ ಹೆಚ್ಚು ಕಡಿಮೆ ನಿಮಗೆ ಗೊತ್ತಿರಲಿ 4 ಲಕ್ಷ ಎಕರೆಗಳಷ್ಟು ಈ ಬಳ್ಳಾರಿ ಜಿಲ್ಲೆಯಲ್ಲಿ
ಲಾಸನ್ನು ಆಗಿದೆ, ಅವರಿಗೆ ತೊಂದರೆಗಳಾಗಿದ್ದಾವೆ ಅಕಾಲಿಕ ಮಳೆಯಿಂದ. ಅಧಿಕಾರಿಗಳನ್ನು ಸರ್ವೆ ಮಾಡೋದಕ್ಕೆ ಇಲ್ಲಿ ತನಕ ಬಿಟ್ಟೇ ಇಲ್ಲ. ಸರ್ವೆ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡೋದ್ರಲ್ಲೂ ಕೂಡ ಯಾವುದೇ ರೀತಿಯ ಕಾರ್ಯಗಳು ನಡೆದಿಲ್ಲ. ನಂಬರ್ 1 ಇದು. ಎರಡನೇ ವಿಚಾರ ತಮಗೆಲ್ರಿಗೂ ಗೊತ್ತಿರಲಿ, ಈಗ ನಮ್ಮ ಜಮೀರ್ ಖಾನ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕಣ್ಣನ್ನು ತೆರೆದು ನೋಡಬೇಕು. ಯಾಕೆ ಅಂತಂತ ಹೇಳಿದ್ರೆ, ಇವತ್ತಿನ ಬೆಂಬಲ ಬೆಲೆ, ಭತ್ತದ ಬೆಂಬಲ ಬೆಲೆ 2320 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಲೆ ಎಷ್ಟಿದೆ? 1700ರಿಂದ 1850 ಹತ್ತತ್ರ ನಡೀತಾ ಇದೆ. ಇದು ಬಹಳ ದುರಂತ ಇದು. ಅದಕ್ಕೆ ಖರೀದಿ ಕೇಂದ್ರವನ್ನು ಜಿಲ್ಲಾಡಳಿತದಿಂದ ತಕ್ಷಣ ಓಪನ್ ಮಾಡಬೇಕು. ಆದರೆ ಜಿಲ್ಲಾಡಳಿತದಿಂದ ಇನ್ನೂ ಇಲ್ಲಿ ತನಕ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಡಿಸೆಂಬರ್ ಅಥವಾ ಕೊನೆಯಲ್ಲಿ ಜನವರಿಯಲ್ಲಿ ಮಾಡಿದರೆ ರೈತರಿಗೆ ಉಪಯೋಗ ಆಗಲ್ಲ. ಹಾಗಾಗಿ ಖರೀದಿ ಕೇಂದ್ರವನ್ನು ತೆಗಿಬೇಕು. ಅದರಲ್ಲಿ ವಿಶೇಷವಾಗಿ ಒಬ್ಬ ರೈತನಿಗೆ 40 ಕ್ವಿಂಟಾಲ್ ಮಾತ್ರ ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ ನಡೀತಾ ಇದೆ. ಹಾಗಾಗಿ 40 ಕ್ವಿಂಟಾಲನ್ನು ಮಾಡಬಾರ್ದು, 150 ಕ್ವಿಂಟಾಲನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಮಾಡಬೇಕು. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ, ಖರೀದಿ ಕೇಂದ್ರವನ್ನು ಲೇಟಾಗಿ ಮಾಡಿದರೆ ಉಪಯೋಗ ಆಗಲ್ಲ. ಯಾಕಂದರೆ ಮಳೆ ಇರೋದರಿಂದ, ನೀರಿರೋದ್ರಿಂದ ಎರಡನೇ ಬೆಳೆಗೆ ಬೆಳೆ ಹಾಕ್ತಾರೆ. ತಕ್ಷಣ ಬೆಂಬಲ ಬೆಲೆಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು. ಸೂಕ್ತ ಬೆಲೆಯನ್ನು ಇಟ್ಟುಕೊಳ್ಬೇಕು. ಸೂಕ್ತ ಬೆಲೆಯನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯನ್ನು ಕೊಡಬೇಕಂತೇಳಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಕಸ್ಮಾತ್ ಇದೇ ರೀತಿ ಜಮೀರ್ ಖಾನ್ ಅವರು ಬಳ್ಳಾರಿಗೆ ಬರದೇ ಇದ್ದರೆ, ಜಮೀರ್ ಖಾನ್ ಅವ್ರನ್ನ ಹುಡುಕೊಡಿ ಅಂತೇಳಿ ಒಂದು ಅಭಿಯಾನವನ್ನು ಕೈ ತಗೊಳ್ತೀವಿ. ಬಾಣಂತಿಯರ ಸಾವಿನ ಬಗ್ಗೆ ಏನು ಹೇಳ್ತೀರಾ? ಕಂಡೀಷನ್ ಕ್ರಿಟಿಕಲ್ ಇದೆ, ಅಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಮಕ್ಕ ಮಾಡಿಲ್ಲ. ಒಂದು ಕಡೆಗೆ ವಕ್ತ ಆಸ್ತಿ ವಿಚಾರದ ಬಿಸಿ ಇದ್ದಾರೆ, ಇನ್ನೊಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಏನು ಹೇಳ್ತೀರಾ? ಜಮೀರ್ ಖಾನ್ ಅವರಿಗೆ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಬೇಕು. ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ನಿಮಗೆ ಗೊತ್ತಿರಲಿ 3 ಜನ ತೀರ್ಕೊಂಡ್ರು. ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಜಮೀರ್ ಖಾನ್ ಅಲ್ಲಿ ತಲೆ ಹಾಕ್ತಾ ಇಲ್ಲ, ಜಿಲ್ಲಾಡಳಿತ ಅಲ್ಲಿ ಗಮನಿಸ್ತಾ ಇಲ್ಲ. ಎರಡನೇದು, ಮಹಾರಾಷ್ಟ್ರ ಚುನಾವಣೆನೇ ಮುಖ್ಯ ಆಗಲಿ, ಇಲ್ಲಿ ಪ್ರಾಣಗಳನ್ನು ಉಳಿಸ್ಬೇಕು ಅನ್ನೋಂಥದ್ದು ಜಿಲ್ಲಾಡಳಿತಕ್ಕಿಲ್ಲ. ವಿಮ್ಸಲ್ಲಿ ನಾವು ನೋಡ್ತೇವೆ, ಯಾವುದು ಬಿಮ್ಸಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಅಲಕ್ಷ್ಯತನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅಲ್ಲಿರುವಂಥ ಸಿಬ್ಬಂದಿ ಮತ್ತು ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಕೂಡ ಜನ ಬೇಸೆತ್ತಿದ್ದಾರೆ. ಜಮೀರ್ ಖಾನ್ ಅವರೇ ಒಂದು ಕಣ್ ತೆರೆದು ನೋಡಿ, ಪರಿಹಾರವನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತಂತೇಳಿ ಇವತ್ತಿನ ನಾನೊಂದು ಹೇಳಿಕೆಯಲ್ಲಿ ನೋಡಿದೆ. ಆದರೆ ಇದು ಎಲ್ಲಿ ತನಕ ಸರಿ ಅನ್ನೋಂಥದ್ದು ಕೂಡ ನಾನು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿಯೇ ಸಿಕ್ಕಾಪಟ್ಟೆ ಹಣ, DMFನ ಹಣ ಇದೆ, ಜಿಲ್ಲಾಡಳಿತದ ಎಮರ್ಜೆನ್ಸಿ ಫಂಡ್ ಇದೆ. ಅದರಿಂದ DMF ಫಂಡಿಂದ ತಕ್ಷಣ ನೀವು ನಿರ್ಣಯ ತಗೊಳ್ಳಿ. ಅದಕ್ಕೆ ಅಲ್ಲ, ನಿರ್ಣಯ ತೊಗೊಳ್ಬೇಕು ಅಂತ ಹೇಳಿದ್ರೆ ಮೌಖಿಕವಾಗಾದರೂ ತೊಗೊಂಡು ತಕ್ಷಣ ತೊಗೊಳ್ಬೇಕಲ್ಲ. ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ, ಬಳ್ಳಾರಿಯ ನಗರದ ಶಾಸಕರಿಗೂ ನಾನು ಪ್ರಶ್ನೆ ಕೇಳುತ್ತೀನಿ. ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಬಳ್ಳಾರಿ ನಗರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮ್ಮನೆ ಹೋಗಿ ರೋಗಿಗಳನ್ನ ಮಾತಾಡಿಸಿ ಕಣ್ಣೊರೆಸಿದರೆ ಪ್ರಯತ್ನ ಆಗಬಾರ್ದು ಇದು. ಹಾಗಾಗಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಇನ್ನೂ ಬರೀ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬಾಣಂತಿಯರ ಪೈಕಿ 2-3 ಜನ ಭಾಳ ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಇವತ್ತು ಕೂಡ ನಾನು ಆಸ್ಪತ್ರೆಗೆ ಒಂದು ಭೇಟಿ ಮಾಡಬೇಕು ಅಂತಲೂ ಇದ್ದೀನಿ. ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಮ್ಮದೊಂದು ತಂಡ ರಚನೆ ಮಾಡಿ ನಾವು ಒಂದು ತಂಡ ಹೋಗಿ ಬರ್ತೀವಿ.